ಭೂಮಂಡಲವನ್ನೇ ತಿರುಗಿ ನವಮಂಡಲವನ್ನು ಮುಟ್ಟಿ ಚಂದ್ರಲೋಕಕ್ಕೆ ಕಾಲಿಟ್ಟ ಈ ಮಾನವ ಸಾಧಿಸಿದ ವಿಜಯ ಸೃಷ್ಟಿಯ ದಿಗ್ವಿಜಯದ ಸಂಕೇತ. ಶ್ರೀಮಂತಿಕೆಯ ಸೊಕ್ಕಿನಿಂದ ಮದವೇರಿದ ಮದ್ದಾನಿಯಂತೆ ಎದೆ ಹುಚ್ಚಿ ಮೆರೆತಿರುವ ಆ ಶಕ್ತಿ ಪ್ರಸಾದ್ ಹಾಗೂ ಅವನ ಮಗ ಪ್ರಜ್ವಲ್ ನಾನೇ ಕುಬೇರ ಮಗನೆಂದು ಕುಣಿಯುತ್ತಿದ್ದಾರೆ. ಹೀಗೆ ಕುಣಿತಿರುವ ಇವರ ಹೆಜ್ಜೆಯನ್ನು ತಪ್ಪಿಸಿ ಪ್ರಜ್ವಲ ಶಕ್ತಿಯಿಂದ ಉಜ್ವಲವಾಗಿ ಮೆರೆಯುತ್ತಿರುವ ಇವರನ್ನು ಧ್ವಂಸ ಮಾಡುವೆ ನನ್ನ ಸೇಡು ಎಂಬ ವಿಷ ಜ್ವಾಲೆಯಿಂದ. ಇನ್ನು ಜ್ವಾಲ ತಾನೇ ಸುರಲೋಕದ ಸುಗಂಧದ ಕನ್ಯಾ ಎಂದು ಮೆರೆಯುತ್ತಿದ್ದಾಳೆ ಆ ಶಕ್ತಿ ಪ್ರಸಾದನ ಮಗಳು ಜ್ವಾಲ. ಇವರ ಮೂವರನ್ನು ದಮನಗೈವೆ ನನ್ನ ಸೇಡು ಎಂಬ ಪುಸ್ತಕದ ಮುನ್ನುಡಿಯನ್ನು. ಇವರ ರಕ್ತದಿಂದಲೇ ದಬ್ಬಾಳಿಕೆಯ ದರ್ಪಕ್ಕೆ ದರ್ಪ ತೋರಿಸುವ ಘಟಸರ್ಪ ನೀನೆಂದು ಕವಿ ಸೃಷ್ಟಿಸಿದ ನಾನೊಬ್ಬ ಕತ್ತನಾಯಕ್ ಕಳನಾಯಕ್. ರೌಡಿರಾಜ ಬರುತ್ತಿರೋನು ಓದಿ ಕೆಲಸ ಏನಾಯ್ತು ಏನು ಬರಲಿ ಬರಲಿ. ಸಿಗವನಲ್ಲ ಈ ರೌಡಿ ರಾಜ, ಇವನೊಬ್ಬ ಒತ್ತೊಳಗೆ ಅಡಗಿಕೊಂಡಿರುವ ಗಣ ಸರ್ಪದಂತೆ. ಏ ರುದ್ರನಾಗ, ಹೇಗಿದಲೇ ಈ ರೌಡಿ ರಾಜನ ಕುತಂತ್ರ? ಎಟ್ಟ ಗುರಿ ಕೊಟ್ಟ ಮಾತು ಎಂದಿಗೂ ತಪ್ಪಲ್ಲ ಈ ರೌಡಿ ರಾಜ. ನಮಸ್ಕಾರ ಬಾಸ್. ಬಾ ರೌಡಿ ರಾಜ ಬಾ. ಓದ ಕೆಲಸವೇನಾಯ್ತು? ಓದ ಕೆಲಸ ರೌಡಿಗಳಿಗೆ ರಾಜನಾಗಿ, ಬಂಡರಿಗೆ ಗಂಡನಾಗಿ, ಕೆಂಗೆಟ್ಟ ಹುಲಿ ಜೊತೆಗೆ ಕಾದಾಡಿ ಎದುರಿಗೆ ಬಂದವನು ಎದೆ ಬಗೆದು ರಕ್ತ ಕುಡಿಯಬಲ್ಲ ಈ ರೌಡಿ ರಾಜ. ಬರೆಗೈಯಿಂದ ಎಂದಿಗೂ ಮರಳಿ ಬರಲಾರ. ತೆಗೆದುಕೊಳ್ಳಿ ಬ್ಯಾಂಕಿನ ಲೂಟಿ ಮಾಡಿದ 10 ಲಕ್ಷ ಹಣ. ಅಂದರೆ ನಿನ್ನ ಮಾತಿನ ಅರ್ಥ ಓದ ಕೆಲಸ ಸಕ್ಸಸ್ ಆದರೆ ಎಂಬ ಅಪಸ್ವರ ಈ ಪೃಥ್ವಿರಾಜನ ಜೀವನವೆಂಬ ಸಂಗೀತದಲ್ಲಿ ಕೇಳಿ ಭಯ ಪಡಬಾರದು. ಬಾಸ್, ಬ್ಯಾಂಕಿನಿಂದ ಹಣ ದೋಚಿಕೊಂಡು ಬರುವಾಗ ಆ ಶಕ್ತಿ ಪ್ರಸನ್ನ ಕಡೆ ರುದ್ರನಾಗ ನನ್ನನ್ನು ಫಾಲೋ ಮಾಡಿದರು. ಆದರೆ ನನ್ನ ಬುದ್ಧಿವಂತಿಕೆಯಿಂದ ಆ ರುದ್ರನ ಕೈಗೆ ಶೂಟ್ ಮಾಡಿ ಬಂದೆ ಬಾಸ್. ಶಕ್ತಿ ಪ್ರಸಾದ್ ಪೃಥ್ವಿಯನ್ನೇ ಪ್ರಳಯ ಮಾಡಬಲ್ಲ ಈ ಪೃಥ್ವಿರಾಜನ ಜೊತೆಗೆ ಆಟವಾಡುವೆ ಆ ಮಗನೇ. ಸರಸದ ಸ್ನೇಹ ಹಸ್ತವನ್ನ ಚಾಚುತ್ತಲೆಂದು ಹೇಳಿ ಮಾತು ಕೊಟ್ಟು ವಿರಸದ ವಿಷ ಬೀಜ ಬಿತ್ತಿ ಬಿಟ್ಟಿರುವೆ ಆ ಕುಂಡಿ. ಈ ಪೃಥ್ವಿರಾಜ ಯಾರೆಂಬುದು ನಿನಗೆ ಇನ್ನೂ ತಿಳಿದಿಲ್ಲ. ಶತ್ರುಗಳಿಗೆ ಶತ್ರುವಾಗಿ ಸುಖದ ಸಾಮ್ರಾಜ್ಯದಲ್ಲಿ ಸಕಲ ಐಶ್ವರ್ಯವಂತನಾಗಿ ಮೆರೆದಿಡುವ ನಿನ್ನನ್ನು ಈ ನಡು ರಸ್ತೆಯಲ್ಲಿ ತಿರುಗಾಡಲು ಮಾಡಿಸದಿದ್ದರೆ ನನ್ನ ಹೆಸರು ಪ್ರಚಂಡ ಪೃಥ್ವಿರಾಜನೇ ಅಲ್ಲ. ಆಗ ತಿಳಿತದೆ ಈ ಕೇಡಿಯ ಸಿಡಿ ಜ್ವಾಲಿಯ ಲಾವಾರಸದ ಹೋಕುಳಿಯ ಹೋಮಕಾರನಾದ. ರಾಜ, ನೀನಿನ್ನು ವಿಶ್ರಾಂತಿ ತೆಗೆದುಕೊಂಡು ಹೋಗು. ಮುಂದಿನ ವಿಚಾರವನ್ನು ನಾನು ನೋಡಿಕೊಳ್ಳುತ್ತೇನೆ. ಹಾಗೆ ಬಾಸ್, ನಾ ಇನ್ನು ಬರುವೆ.